ನಾಡಿನ ದೊರೆಯಿಂದ ಮತ್ತೊಂದು ಐತಿಹಾಸಿಕ ಮಹತ್ವದ ಹೆಜ್ಜೆ ಇಡಲಾಗ್ತಾ ಇದೆ. ಮತ್ತೊಂದು ದಾಖಲೆಗೆ ಸಜ್ಜಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಕ್ಯಾಬಿನೆಟ್ ಸಭೆಯನ್ನ ಕರೆದು ಯಾರು ಕೂಡ ಕೈ ಹಾಕದ ಯೋಜನೆಗೆ ಸಿಎಂ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ನಾಡಿನ ದೊರೆಯಿಂದ ಮತ್ತೊಂದು ಐತಿಹಾಸಿಕ ಮಹತ್ವದ ಹೆಜ್ಜೆ ಇಡಲಾಗ್ತಾ ಇದೆ. ಮತ್ತೊಂದು ದಾಖಲೆ ಹೆಜ್ಜೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಜ್ಜಾಗ್ತಾ ಇರುವಂತದ್ದು. ಇತಿಹಾಸದಲ್ಲಿ ಯಾರೂ ಮಾಡದ ಮೊದಲ ಬಾರಿಗೆ ಐತಿಹಾಸಿಕ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಯಾರೂ ಕೈ ಹಾಕದ ಯೋಜನೆಗೆ ಕೈ ಹಾಕಿದ್ದಾರೆ ಸಿದ್ದು ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರು. ಅಧಿಕಾರದ ವ್ಯಾಮೋಹ ಕ್ಷೇತ್ರದಿಂದ ಸಿಎಂಗಳು ದೂರ ದೂರ ಉಳಿದಿದ್ದಾರೆ. ತಮ್ಮ ಕ್ಷೇತ್ರದಿಂದ ದೂರ ಇದ್ದು ಸಭೆಯನ್ನ ಕರೆದಿರುವಂತದ್ದು. ಗಡಿ ಜಿಲ್ಲೆಯತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಮೂಢನಂಬಿಕೆ ಜೊತೆಗೆ ಸೆಡ್ಡು ಹೊಡೆದು ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿದ್ಧವಾಗ್ತಾ ಇದ್ದಾರೆ. ಮೂಢನಂಬಿಕೆಗೆ ನಾಡಿನ ದೊರೆಯಿಂದ ಮತ್ತೊಂದು ಸಭೆಗೆ ಸಜ್ಜಾಗ್ತಾ ಇರುವಂತದ್ದು. ಐತಿಹಾಸಿಕ ಸಭೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಯಾರೂ ಕೈ ಹಾಕದ ಯೋಜನೆಗೆ ಕೈ ಹಾಕಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಮತ್ತೊಂದು ದಾಖಲೆಯ ಹೆಜ್ಜೆಗೆ ಕೈ ಹಾಕಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಕ್ಷೇತ್ರದಿಂದ ದೂರ ಉಳಿದು ಸಭೆ ಕರೆದಿರುವಂತದ್ದು. ಅಧಿಕಾರದ ವ್ಯಾಮೋಹ ಜೊತೆಗೆ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯನವರು ದೂರ ಇದ್ದಾರೆ. ಇದೇ ಮೊದಲ ಬಾರಿಗೆ ಮಹತ್ವದ ಸಭೆಗೆ ಸಜ್ಜಾಗಿರುವಂತದ್ದು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇರುವಂತದ್ದು. ಸಂಪುಟ ಸಭೆಯಲ್ಲಿ ಕರೆದಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಪ್ರಾರಂಭವಾಗುತ್ತೆ. ಧಾರ್ಮಿಕ ಯಾತ್ರಾ ಸ್ಥಳದಲ್ಲಿ 2025ನೇ ಸಾಲಿನ 9ನೇ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಲೆಮಹದೇಶ್ವರ ಬೆಟ್ಟದ ದೀಪದ ಗಿರಿ ಒಡ್ಡವಿನಲ್ಲಿ ಈ ಚರ್ಚೆಯಾಗುತ್ತೆ. ಸಚಿವ ಸಂಪುಟ ಸಭೆಯಾಗಿದೆ. ಕ್ಯಾಬಿನೆಟ್ ಸಭೆ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಜಿಲ್ಲಾಡಳಿತ ಕೂಡ. ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಯಶಸ್ಸು ಆಗ್ಲೇಬೇಕಂತ 3 ಬಾರಿ ಮುಂದೂಡಿದ ಈ ಕ್ಯಾಬಿನೆಟ್ ಸಭೆ ಮತ್ತೆ ನಿಗದಿಯಾಗಿರುವಂಥದ್ದು. ಇಂದು ಸಭೆ ಪ್ರಾರಂಭವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಸಭೆ ಆರಂಭವಾಗುತ್ತೆ. ಅಲ್ಲಿರ್ತಕ್ಕಂಥ 25ಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಸ್ಥಳೀಯ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕಲಬುರಗಿ ನಂತರ ಇದೀಗ ಚಾಮರಾಜನಗರದಲ್ಲಿ ಇಂತಹ ಸಭೆಗೆ ಕರೆದಿರುವಂಥದ್ದು. ಕಲಬುರಗಿಯಲ್ಲೂ ಕೂಡ ಇಂತಹ ಸಭೆಯನ್ನು ಕೂಡ ಮಾಡಿದ್ರು. ಈಗ ನಂತರ ಚಾಮರಾಜನಗರ ಜಿಲ್ಲೆಯ ಈ ಬೆಟ್ಟದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮೊದಲ ಬಾರಿಗೆ ಇದು ಸಭೆಯನ್ನ ಕರೆದಿರುವಂಥದ್ದು. ಈ ಸಭೆಯಲ್ಲಿ 70ಕ್ಕೂ ಹೆಚ್ಚಿನ ಯೋಜನೆಗಳ ಕುರಿತು ಚರ್ಚೆಯಾಗುತ್ತೆ. ಕೆಲವು ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಯುವುದಕ್ಕಾಗಿ ಇಂತಹ ಸಭೆಯನ್ನ ಕೂಡ ಕರೆದಿರುವಂಥದ್ದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳಿಗೆ ಅನುಮೋದನೆ ಸಿಗುವ ಸಾಧ್ಯತೆ ಕೂಡ ಇರ್ತಾ ಇದೆ. ಮುಖ್ಯವಾಗಿ 50ಕ್ಕೂ ಹೆಚ್ಚಿನ ಚಾಮರಾಜನಗರ ಜೊತೆಗೆ ಮೈಸೂರು, ಮಂಡ್ಯ ಹಾಗೂ ಕೊಡಗು ಜಿಲ್ಲೆಗಳಿಗೆ ಇದು ಸಂಬಂಧಪಟ್ಟಂತ ಸಭೆಯಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಚಾಮರಾಜನಗರ ಜೊತೆಗೆ ಕೊಡಗು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಸ್ಥಳೀಯ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಬಗೆಹರಿಸುವುದಕ್ಕಾಗಿ ಐತಿಹಾಸಿಕ ಸಭೆಯನ್ನ ಕರೆದಿರುವಂಥದ್ದು. ಪ್ರಮುಖವಾಗಿ ಸಚಿವ ಸಂಪುಟ ಸಭೆಯನ್ನ ವಾರಕ್ಕೊಮ್ಮೆ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರು. ಆದ್ರೆ ಈಗ ವಿಶೇಷವಾಗಿ ಪ್ರಾಂತ್ಯದಲ್ಲಿ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಸಚಿವ ಸಂಪುಟ ಸಭೆಯನ್ನ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರು. ವಿಧಾನಸೌಧದಲ್ಲಾಗಿರ್ಬೋದು, ಇನ್ನಿತರ ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ನಡೀತಾ ಇತ್ತು. ಆದ್ರೆ ವಿಶೇಷವಾಗಿ ಈ ಬಾರಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬಗೆಹರಿಸುವುದಕ್ಕಾಗಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಯಶಸ್ಸು ಆಗ್ಲೇಬೇಕಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಈಗಾಗಲೇ ಅನೇಕ ಬಾರಿ ಕೂಡ ಅದನ್ನ ಆಯೋಜನೆ ಮಾಡಿದ್ರು, ಆದ್ರೆ ಮುಂದೂಡ್ತಾ ಇದ್ರು ಕ್ರಮೇಣವಾಗಿ. ಈಗ
ಅದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಇಂದು ಸಭೆ ಕೂಡ ಆರಂಭವಾಗಿತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ. ಪ್ರಮುಖವಾಗಿ ಅಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಶ್ರೀಕಾಂತ್, ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆ ಒಂದು 2 ಬಾರಿ ಕೂಡ ಅಲ್ಲಿ ಸಚಿವ ಸಂಪುಟ ಸಭೆ ನಡೆಸಬೇಕು ಅನ್ನುವಂತ ನಿರ್ಧರಿಸಿ ಅದು ಕಾರಣಾಂತರಗಳಿಂದ ಮುಂದೂಡಲ್ಪಡ್ತಾ ಇತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಇವತ್ತು ಶತಾಯಗತ ಪ್ರಯತ್ನ ಮಾಡಿ ಆ ಭಾಗದಲ್ಲಿ ಒಂದು ಸಚಿವ ಸಂಪುಟ ಸಭೆ ನಡೆಸಬೇಕು ಅನ್ನುವಂತ ತೀರ್ಮಾನವನ್ನು ಕೈಗೊಂಡು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ DCM DK ಶಿವಕುಮಾರ್ ಮತ್ತೆ ಸಚಿವ ಸಂಪುಟದ ಎಲ್ಲ ಸಚಿವರ ಒಂದು ಸಭೆ ಕೂಡ ಇವತ್ತು ಆರಂಭವಾಗ್ತಕ್ಕಂಥದ್ದು. ಪ್ರಮುಖವಾಗಿ ಶ್ರೀಕಾಂತ್, ಈ ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಕೊಡಗು, ಮೈಸೂರು, ಮಂಡ್ಯ ಈ ಒಂದು ಭಾಗದಲ್ಲಿಯೂ ಕೂಡ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ, ಕೆಲವೊಂದಿಷ್ಟು ಕಾಮಗಾರಿಗಳಿಗೆ ಮತ್ತೆ ಅಲ್ಲಿ ಪ್ರಾದೇಶಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಬೇಕು. ರಾಜ್ಯ ಸರ್ಕಾರ ಈ ಭಾಗದಲ್ಲೇ ಬಂದು ಅಲ್ಲಿರ್ತಕ್ಕಂಥ ಜನರ ಬೇಡಿಕೆ ಏನಿದೆ, ಅಲ್ಲಿ ಜಿಲ್ಲಾಡಳಿತಗಳ ಬೇಡಿಕೆ ಏನಿದೆ ಅದನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಇಡೀ ಸಚಿವ ಸಂಪುಟದಲ್ಲಿ ಆ ಒಂದು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಪ್ರಗತಿ ಅಂತ ಚರ್ಚೆ ಮಾಡೋದಾಗಿರ್ಬೋದು, ಮತ್ತೆ ಆ ಒಂದು ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಆ ಒಂದು ಭಾಗದ ಜಿಲ್ಲೆಗಳ ಒಂದು ಅಭಿವೃದ್ಧಿ ಸಂಬಂಧಪಟ್ಟಂತ ವಿಚಾರಗಳನ್ನ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆ ಒಂದಿಷ್ಟು ಹಾವನೂರವರ ಒಂದಿಷ್ಟು ಏನು ನಂಜುಂಡಪ್ಪ ಅವರ ವರದಿ ಏನಿದೆ, ಕೆಲವೊಂದಿಷ್ಟು ವರದಿಯನ್ನ ತಜ್ಞರು ಏನು ಕೊಟ್ಟಿರ್ತಕ್ಕಂಥದ್ದು, ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತೆ ಅಲ್ಲಿ ಹಿಂದುಳಿದ ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹೀಗೆ ಹಲವಾರು ಆಯೋಗಗಳು ಒಂದಿಷ್ಟು ಆಯೋಗಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳನ್ನ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರದೆ ಅಥವಾ ಕಾರಣಾಂತರಗಳಿಂದ ಅದನ್ನ ಹಿಂದೇಟ್ ಹಾಕುವಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥ. ಹಾಗಾಗಿ ಈಗ ನಂಜುಂಡಪ್ಪ ಅವರ ವರದಿಯ ಪ್ರಕಾರ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅನ್ನುವಂಥದ್ದು ಏನಿದೆ ಅದಕ್ಕೆ ಅಗತ್ಯವಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆ ವರದಿಯಲ್ಲಿ ಏನಿದೆ ಅದರ ತಕ್ಕಂತೆ ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಮತ್ತೆ ಚಾಮರಾಜನಗರ ಜಿಲ್ಲೆಯ ಕೆರೆ ತುಂಬಿಸುವಂತ ಯೋಜನೆ ಅಂದ್ರೆ ಗುಂಡ್ಲುಪೇಟೆ ಈ ಒಂದು ಭಾಗಗಳಲ್ಲಿ ಕೆರೆ ತುಂಬಿಸುವ ಯೋಜನೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತು ಅಂತರ್ಜಲ ಮಟ್ಟ ಒಂದು ಹೆಚ್ಚಾಗುವಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ಸಹಕಾರಿಯಾಗುತ್ತೆ. ನೀರಿನ ಸೌಕರ್ಯವನ್ನು ಕೊಡಿಸುವಂತ ಒಂದು ಕಾರ್ಯವನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಅಪ್ಡೇಟ್ ಅನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಸಮಗ್ರ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿ ಸಂಬಂಧಪಟ್ಟಂತ ವಿಚಾರಗಳನ್ನ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸುವುದಕ್ಕಾಗಿ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಈ ಒಂದು ಭಾಗ ಹಳೆ ಮೈಸೂರು ಭಾಗದಲ್ಲಿ ರಾಜ್ಯ ಸರ್ಕಾರ ಒಂದ್ ಕಡೆ ಒತ್ತು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ, ಅಂದ್ರೆ ಈಗ ಈ ಒಂದು ಹೈದರಾಬಾದ್ ಕರ್ನಾಟಕ ಕಡೆ ಕೂಡ ಅಲ್ಲಿ ಕೂಡ ಒಂದು ಸಚಿವ ಸಂಪುಟ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅದರಂತೆ ಇದೀಗ ಈ ಚಾಮರಾಜನಗರ ಭಾಗದಲ್ಲಿ ಕೂಡ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಮಾಡುವ ಮುಖಾಂತರ ಎಲ್ಲ ಅಂದ್ರೆ ಸರ್ಕಾರ ಎಲ್ಲ ರಾಜ್ಯದ ಪ್ರತಿಯೊಂದು ಯಾವುದೇ ರೀತಿ ಪ್ರಾದೇಶಿಕವಾರು ತಾರತಮ್ಯ ಅಂತಕ್ಕಂಥದ್ದಿಲ್ಲ, ಎಲ್ಲ ಪ್ರದೇಶದ ಕೂಡ ಸರ್ಕಾರ ಅದರ ಅಭಿವೃದ್ಧಿಗೆ ಬದ್ಧವಾಗಿದೆ ಅನ್ನುವಂಥದ್ದನ್ನು ತೋರ್ಪಡಿಸುವಂತ ಪ್ರಯತ್ನಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಈ ಸಭೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ. ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ಹೇಳ್ತಕ್ಕಂಥ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ನೀರಾವರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ಮಂಡಳಿ ಕೂಡ ಪ್ರಮುಖ ಬೇಡಿಕೆಗಳನ್ನ ಇಡುತ್ತೆ. ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ, ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಆ ಸ್ಥಳೀಯ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ